ಬೆಂಗಳೂರು ಉತ್ತರ ವಲಯದ HBR ಲೇಔಟ್ನ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಸಮೀಪ ಇರುವ BWSSV ಎದುರುಗಡೆ ಸಾರ್ವಜನಿಕರು ಕಸ ಹಾಕ್ತಾ ಇದ್ದಾರೆ. BBMPಯವರು ದಿನನಿತ್ಯ ಕಸ ವಿಲೇವಾರಿ ಮಾಡಿದರೂ ಸಹ ಸಾರ್ವಜನಿಕರು ಅಲ್ಲಿ ಕಸವನ್ನು ಹಾಕ್ತಾನೇ ಇದ್ದಾರೆ. ಇದನ್ನು ತಡೆಗಟ್ಟಲು ಬೆಂಗಳೂರು ಉತ್ತರ ವಲಯದ ಸ್ವಯಂ ಸೇವಕರು ಸ್ವಚ್ಛತೆಯನ್ನು ಕಾಪಾಡಲು ಅಲ್ಲಿರುವ ಗೋಡೆಗಳ ಮೇಲೆ ಕಸ ಹಾಕಬಾರದೆಂದು ಚಿತ್ರಕಲೆ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು. ದಯವಿಟ್ಟು ಸಾರ್ವಜನಿಕರು ಸಹಕರಿಸಬೇಕೆಂದು ಮನವಿಯಾಗಿದೆ. ಬೆಂಗಳೂರು ಹಸಿರು ಬೆಂಗಳೂರು ಸ್ವಚ್ಛ ಬೆಂಗಳೂರು ಹಸಿರು ಬೆಂಗಳೂರು ಸ್ವಚ್ಛ ಬೆಂಗಳೂರು ಹಸಿರು ಬೆಂಗಳೂರು ಸ್ವಚ್ಛ ಬೆಂಗಳೂರು ಹಸಿರು ಬೆಂಗಳೂರು. ಹೌದು ಸರ್, ನಾನು ನೋಡಿದೆ ಸರ್, ನಿಮ್ಮನ್ನ ಹತ್ರ ಮಾತಾಡಿ. ಇವಾಗ ನಾವು ಬಂದ್ಬಿಟ್ಟು ನಮ್ಮ ಬೆಂಗಳೂರು ಸ್ವಚ್ಛವಾಗಿ ನಾವು ವಾಲಂಟ್ರಿ ಮಾಡ್ತೀವಿ. ಈ ಥರ ತುಂಬ ಜನ ವಾಲಂಟ್ರಿ ಮಾಡಬೇಕು, ಅದೇ ಥರ ಪಬ್ಲಿಕ್ ಸಪೋರ್ಟ್ ಮಾಡಬೇಕು ಅಂತ ಸರ್ ಇವಾಗ ನಮಸ್ಕಾರ. ಇವತ್ತು ನಾವು ಎನ್ವೈರ್ನ್ಮೆಂಟ್ ಇಂಪ್ಯಾಕ್ಟ್ ಗ್ರೂಪ್ ಆಮೇಲೆ ಕ್ಲೀನ್ ಬೆಂಗಳೂರು ಅಂತ ಎರಡು ಆರ್ಗನೈಸೇಷನ್ ಸಂಸ್ಥೆ ಸೇರಿ ನಾವಿಲ್ಲಿ ಸ್ವಚ್ಛ ಇದು ವಾಲ್ ಪೇಂಟಿಂಗ್ ಮಾಡ್ತಾಯಿದ್ದೀವಿ. ಈ ಮೆಸೇಜ್ ಏನಂದರೆ ಸ್ವಚ್ಛ ಬೆಂಗಳೂರು ಹಸಿರು ಬೆಂಗಳೂರು. ಈಗ ನಾವು ಸ್ವಚ್ಛತೆ ನೋಡ್ಕೊಳ್ದೇ ಇದ್ದರೆ ಈ ಏರಿಯಾ ಫುಲ್ಲು ಇದಾಗ್ಬಿಡುತ್ತೆ. ಸೊ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಈಗ ಇವತ್ತು ಇದು ಇಲ್ಲಿ ಬಂದ್ಬಿಟ್ಟು ಸ್ವಚ್ಛ ಬೆಂಗಳೂರು ಹಸಿರು ಬೆಂಗಳೂರು ಅಂತ ಈ ಎಂಟೈರ್ ವಾಲು ಇದು ಇಲ್ಲಿ ತುಂಬ ಕಸ ಇರ್ತಾಯಿತ್ತು. ಇದೊಂದು ಬ್ಲ್ಯಾಕ್ ಸ್ಪಾಟ್ ಆಗಿತ್ತು. ಅದು ಬಂದ್ಬಿಟ್ಟು ನಮ್ಮ ಪೌರಕಾರ್ಮಿಕ ಅವರು ಬೆಂಬಲದಿಂದ ನಮ್ಮ ಗ್ರೇಟರ್ ಬೆಂಗಳೂರು ಅಥಾರಿಟಿ ನಾರ್ತ್ ಝೋನು ಕಮಿಷನರ್ ಅವ್ರ ಬೆಂಬಲದಿಂದ ಇದು ಅವರು ಬಂದು ಕ್ಲೀನ್ ಮಾಡಿಕೊಟ್ರು. ಇವಾಗ ನಾವೇನು ಮಾಡಿದ್ವಿ, ಬೇಸ್ಮೆಂಟ್ ಲಾಸ್ಟ್ ಸಂಡೇಗೆ ಇಲ್ಲಿ ಮಳೆ ಇತ್ತು, ಮಳೆಯಲ್ಲೂ ನಾವು ಬೇಸ್ಮೆಂಟ್ ಮಾಡಿ ಇವತ್ತು ನಾವು ರೈಟಿಂಗಲ್ಲಿ ನಾವು ಇಲ್ಲಿ ಸ್ವಚ್ಛತೆ ಬಗ್ಗೆ ನಮ್ಮ ಮಹಾತ್ಮ ಗಾಂಧೀಜಿ ನಮ್ಮ ಫ್ರೀಡಮ್ ಫೈಟರು ಫಾದರ್ ಆಫ್ ದ ನೇಷನ್ ಏನು ಹೇಳಿದ್ರು, ನಮ್ಮ ರಾಷ್ಟ್ರಪಿತ ಅವ್ರೇನು ಹೇಳಿದ್ರು ಅದೇನೇ ನಾವು ಇವತ್ತು ಇಲ್ಲಿ ಈ ಪ್ರೋಗ್ರಾಮ್ ಮಾಡೋಣ ಅಂದ್ಬಿಟ್ಟು ಇವತ್ತು ಇದು ತೊಗೊಂಡಿದ್ದೀವಿ. ನಮ್ಮ ಇಲ್ಲಿ ಇಡೀ ನಮ್ಮ HBR ಆಮೇಲೆ ಈ ಲೇಔಟ್ ಅವರಿಂದ ಎಲ್ಲರಿಗೂ ಬಂದು ಕೈ ಜೋಡಿಸಿ ಇದೊಂದು ಒಳ್ಳೆ ಕಾರ್ಯಕ್ರಮ ಮಾಡಿಕೊಡ್ಬೇಕು, ಅವ್ರದ್ದೆಲ್ಲ ಸಪೋರ್ಟು ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. Hello, my name is Kashif Vaskar. I am a resident of HRBR layout in Kamanhalli, which belongs to the north zone of the GBA. So here we are with Mr. Vinod, who spoke earlier, and he's an active member of his organization. Him with Mr. Rajesh as well from Clean Bangalore. So I'll be a part of the team. And the way we started this is a few years ago when there was a black spot in HRBR. All of us got together and we worked with the local authorities, and we cleared the black spot, and we've been maintaining our each individual zones. Here as well today, we've come here today to help the local authorities create awareness amongst the people to make Bangalore a clean city for everyone, so that everybody could live in dignity, with peace, cleanliness, with good health. And that's our motto. Thank you very much.
ಸರ್ ನಾನು ಪ್ರಶಾಂತ್ ಅಂತ, ಇದೇ 3rd ಮೈನ್ 4th ಬ್ಲಾಕಲ್ಲಿ ಇರೋದು. ರಾಜೇಶ್ ಸರು ಮತ್ತು ಅವ್ರ ತಂಡದವರು ಈ ರೋಡಲ್ಲಿ ನೋಡಬೇಕಾಗಿತ್ತು, ಕಸ ಅರ್ಧ ರೋಡಿಗೆ ಇರೋದು. ಗ್ರೇಟರ್ ಬ್ಯಾಂಗ್ಳೂರು ಅವ್ರು ಬಂದರು, BBMP ಮುಂಚೆ ಇತ್ತು, ಎಲ್ಲ ಕ್ಲೀನ್ ಮಾಡಿದ್ರೂ ಕಸ ಹಂಗೆ ಇರೋದು. ಲಾರಿಗಳಲ್ಲಿ ತಂದು ಮತ್ತು ವೇಸ್ಟೇಜು ಅಕ್ಕಪಕ್ಕ ಇರೋದು ಎಲ್ಲ ತಂದು ಇಲ್ಲೇ ಕಸ ಹಾಕೋರು. ಸಾರು ಮತ್ತು ಅವ್ರ ತಂಡದವ್ರು ನೋಡ್ಬೋದು ಎಷ್ಟು ನೀಟಾಗಿ ಅದ್ಭುತವಾಗಿ ಕೆಲಸ ಮಾಡೋರೆ. ದಯವಿಟ್ಟು ಇನ್ನು ಮುಂದಕ್ಕೆ ಇದೇ ಭಾಗದಲ್ಲಿ ಇರೋರು ಮತ್ತು ಅಕ್ಕಪಕ್ಕ ಇರೋರು ಅಂಗಡಿಗಳು ಇದೇ ಥರ ನೀಟಾಗಿ ಮೇಂಟೈನ್ ಮಾಡಬೇಕು. ಸಾರ್ ಅವ್ರು ತುಂಬ ಪ್ರಯತ್ನ ಪಟ್ಟು ಅವ್ರ ತಂಡದವರು ಭಾಳ ಅದ್ಭುತ ಕೆಲಸ ಮಾಡೋರೆ. ಹೇಳ್ಬೇಕಂದ್ರೆ ಇದು ಅರಣ್ಯ ಇಲಾಖೆಯವ್ರು ಸೇರಿದ್ದು. ಮುಂದೆ BWSSB ಅವ್ರ ಜಾಗ ಇದೆ, ಪಕ್ಕದಲ್ಲಿ ಇವಾಗ ಹಾಸ್ಪಿಟ್ಲ್ ಬರ್ತಾಯಿದೆ, ನೀವು ನೋಡ್ಬೋದು. ಸೊ ಎಲ್ಲರೂ ಕೈ ಜೋಡಿಸಿ ಅವ್ರ ತಂಡದವ್ರಿಗೆ ಶುಭಾಶಯಗಳು ಹೇಳ್ತೀನಿ. ತುಂಬ ಧನ್ಯವಾದ ಸರ್. ತುಂಬ ನನ್ನ ಹೆಸರು ಆನಂದ ಅಂತ. ಇಲ್ಲಿ ವಾಲಂಟ್ರೀಸು ಎಷ್ಟು ಕ್ಲೀನ್ ಮಾಡಿದಾರೋ ಎಲ್ಲರೂ ಆ ಥರ ಕೋಆಪ್ರೇಟ್ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. हेलो, मेरा नाम मोइन। ये वॉलंटियर्स मिल के सब इतना क्लीनिंग कर रहा है, हमारे वास्ते पूरा मोहल्ला क्लीन कर रहा है, दूसरे मोहल्ले में जाकर सब क्लीन कर रहा है. जैसा हमारा घर रखते हैं क्लीन, हमारा घर कितना क्लीन रहता है, हॉल बेडरूम किचन कितना क्लीन रखता है, वही तो अच्छा हमारा मोहल्ला क्लीन रखना हमें क्या करते हैं घर को बोले तो हमारा घर क्लीन रखती, हमारे मोहल्ले में आजू बाजू पूरा गलीज रखता है. क्या फ़ायदा जब घर मोहल्ला क्लीन नहीं तो वहाँ से मालूम होता है क्या हमारा घर क्लीन नहीं करके. हमें खाली संडे पानी नहीं आता क्या, डेली पानी नहीं आता है. इसके वास्ते क्या करोगे बोले तो सबसे पहले हमारा घर क्लीन रहना, हमारा मोहल्ला क्लीन रहना. हमारे मोहल्ले से हमें नहीं रहता, बाहर का आदमी भी आता है, उन्हें क्या बोलता है मोहल्ला कितना साफ है. मोहल्ला जब गलीज रख लेकर आया तो वहाँ का आदमी का खासियत मालूम होता है.